ಒಂದು ಸಣ್ಣ ಮಗು 2 ವರ್ಷ ಮಗುನು 70% ಆಗಿದೆ. ಮಿಕ್ಕಿದ್ದು 5 ಜನದಲ್ಲಿ 5 ಜನ 40 ಬಿಲೋ 40%. ಆಮೇಲೆ 2 ಜನ ಮಕ್ಕಳು ಇದ್ದಾರೆ ಅದರಲ್ಲಿ. ಆ ಮಕ್ಕಳಿಗೂ 15% ಇದಿಲ್ಲ, ಮೈನರ್ ಏನಿಲ್ಲ, ಅದು 15% ಬರ್ನಿಂಗ್ ಆಗಿದೆ, ಔಟ್ ಆಫ್ ಡೇಂಜರ್ ಆಗಿದೆ. 2 ಜನ ಮಕ್ಕಳು ಅದರಲ್ಲಿ. ಒಬ್ರು ತಲೆ ಏಟ್ ಬಿದ್ದು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗೆ ಬಳ್ಳಾರಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಈಗ ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ ಈಗ ಹಾಸ್ಪಿಟ್ಲ್ಗೆ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟರ್ಗಳು ಕೇಳಿದೆ. ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ. ಜಿಂದಾಲ್ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ. ಆ ಕಾರಣಕ್ಕೆ ಬೇಡ ಸರ್ ಮಾಡಿದ್ರೆ ಉಪಯೋಗ ಆಗಲ್ಲ. ಅಲ್ಲಿಂದ ಸೋಮಶೇಖರ್ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಸರ್ಜನ್ ಅಪೋಲೋ ಹಾಸ್ಪಿಟ್ಲಿಂದ ಅವರು ಹೊರಟವ್ರೆ. ಅವ್ರು ಬಂದು ನಮ್ಗೆ ಸಜೆಷನ್ ಕೊಡ್ತಾರೆ, ಏನು ಮಾಡ್ಬೋದು, ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರು ಶಿಫ್ಟ್ ಮಾಡೋದಂತ. ಏನಂದರೆ 70% ಇದೆ, 4 ಜನಕ್ಕೆ 70% ಆಗಿದೆ. ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡೋದು. ಆ ಸೋಮಶೇಖರ್ ಅವರು ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ 3:30 ಗಂಟೆಗೆ. ಅದಾದ್ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಏನು ಕಾರಣ ಇಲ್ಲ, ಅದೇ ಗ್ಯಾಸ್ ಇದೆ, ಏನೋ ಲೀಕ್ ಆಗ್ಬಿಟ್ಟು ಅಡುಗೆ ಮಾಡಿ ಬೆಳಗ್ಗೆ ತಿಂಡಿ ಮಾಡಕ್ ಕೊಟ್ಟವ್ರೆ. ಇದ್ದಕ್ಕೆ ಶಾರ್ಟ್ ಇದಾಗ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗ್ಬಿಟ್ಟು ಈ ಘಟನೆ ಆಗ್ಬಾರ್ದಾಗಿತ್ತು. ಆ ಘಟನೆ ಆಗಿದೆ. ಎಲ್ಲಾ ತರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ನಾನು ತಹಸೀಲ್ದಾರ್ ಅಲ್ಲೇ ಇರಕ್ಕೆ ಹೇಳಿದೀನಿ. ಆಚೆಯಿಂದ ಏನಾದ್ರು ಮೆಡಿಸಿನ್ ಅಗತ್ಯ ಇದ್ರೆ ಅದು ತಂದು ಕೊಡಕ್ಕೆ ಆದೇಶನ ಮಾಡಿದ್ದೀನಿ. ಪರಿಹಾರ ಮೊದಲೇ ರಿಕವರಿ ಆಗ್ಲಿ, ದೇವ್ರದ ಪ್ರಾರ್ಥನೆ ಇಷ್ಟೇ ಮಾಡೋದು. ಮೊದಲೇ ಅವ್ರ ಜೀವ ಉಳಿಬೇಕು. ಜೀವ ಉಳಿಯೋದು ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಉಳಿತಾರಂತ ನಮ್ಗೆ ಏನಕ್ಕಂದ್ರೆ 70% ಹೇಳಕ್ಕಾಗಲ್ಲ. ಈಗ ಡಾಕ್ಟರ್ ಕೈಲೂ ಇರಲ್ಲ, ನಮ್ಮ ಕೈಲೂ ಇರಲ್ಲ, ನಿಮ್ಮ ಕೈಲೂ ಇರಲ್ಲ. ಆ ದೇವ್ರ ಕೈಲಿ ಇರೋದು. ಅದು ದೇವ್ರ ಇಚ್ಛೆ ಆಗಿ ಅದು ಉಳಿದ್ರೆ ಸಾಕಂತ ನಾವು ಬಯಸ್ತಾ ಇದ್ದೀವಿ. ಜಿಲ್ಲಾ ನ್ಯಾಯಾಲಯ ಓಪನ್ ಇಲ್ಲ, ಚೆನ್ನಾಗಿ ಎಲ್ಲರೂ ಮಾತಾಡ್ತಾರೆ. ಏನಾಗಿದೆ ಬರ್ನಿಂಗ್ ಕೇಸ್ ಸ್ಪೆಷಲಿ ಏನಾಗಿದೆ ಗೊತ್ತಾಗಲ್ಲ. ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಯಾರು 70% ಅವರು ಆ ಜಿಂದಾಲಲ್ಲೇ ಕೆಲಸ ಮಾಡೋರು. ಒಬ್ರು ಇದರಲ್ಲ ಜಿಂದಾಲಲ್ಲೇ ಕೆಲಸ ಮಾಡೋರು ಅಲ್ಲಪ್ಪ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಾಡ್ತಾರೆ. ನನಗೆ ನೋವು ತಂದಿದ್ದೇನು ಪಾಪ. ಒಂದು ಸಣ್ಣ ಮಗು 2 ವರ್ಷ 70% ಬರ್ನ್ ಆಗಿದೆ. ಪ್ರಪಂಚನೇ ನೋಡಿ ಆ ಮಗು. ಅವ್ರ ತಂದೆ ಬೇರೆ ಏನೋ ಜೈಲಲ್ಲಿ ಇದ್ದಾರಂತೆ. ಆ ಮಗ ಸಣ್ಣ ಮಗು. ಅದು ನೋಡಿ ಬಹಳ ದುಃಖ ಆಯ್ತು ನನಗೆ. ನಾನು ದೇವ್ರ ಇಷ್ಟೇ ಪ್ರಾರ್ಥನೆ ಮಾಡೋದು, ಆದಷ್ಟು ವಾಸಿಯಾಗಿ ಅಂತ ಭಗವಂತವ್ರು ಪ್ರಾರ್ಥನೆ.